ದಳದ ಕಮಲದಲ್ಲಿ ತಾನಿಪ್ಪನು ಕೆಂದಾವರ ಪುಷ್ಪದ ನೇಮವೆಂತೋ ಕೆಂದಾವರ ಪುಷ್ಪದ ನೇಮವೆಂತೋ ಮುಟ್ಟಿದ ಪರಿಮಳವ ಮುಟ್ಟದೆ ಕೊಯ್ವನು ಮುಟ್ಟಿದ ಪರಿಮಳವ ಮುಟ್ಟದೆ ಕೊಯ್ವನು ಮುಗೇಶ್ವರ ನಿಮ್ಮ ಶರಣ ಸಾವಿರ ದಳದ ಕಮಲದಲ್ಲಿ ತಾನಿಪ್ಪನು ಕೆಂದಾವರ ಪುಷ್ಪದ ನೇಮವೆಂತೋ ಮುಟ್ಟಿದ ಪರಿಮಳವ ಮುಟ್ಟದೆ ಕೊಯ್ವನು ಮುಗೇಶ್ವರ ನಿಮ್ಮ ಶರಣ ಗುಹೇಶ್ವರ ನಿಮ್ಮ ಶರಣ. ಪರತತ್ವದ ಆನಂದದಲ್ಲಿ ಇದ್ದಾರೆ ಅಲ್ಲಮ ಪ್ರಭುದೇವರು ಈ ವಚನವನ್ನು ಬರೆದದ್ದಲ್ಲ, ಹಾಡಿಕೊಂಡದ್ದು. ಜೋಗ ಜಲಪಾತದ ಶರಾವತಿ ನದಿ ದಂಡೆಯ ಮೇಲೆ ನಿರಂತರವಾಗಿ 14 ವರ್ಷಗಳ ಕಾಲ ತಪಸ್ಸು ಮಾಡಿದ ಕಾರಣವಾಗಿ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎನ್ನುವ ಅಪಾರ ಹಂಬಲದಲ್ಲಿ ಯಾವಾಗ ದೈವದ ಅನುಗ್ರಹ ಅವರ ಬದುಕಿನಲ್ಲಿ ಬಂತು ಆಗ ಈ ವಚನ ಸೃಷ್ಟಿಯಾಗ್ತದೆ, ಪ್ರಕಟ ಆಗ್ತದೆ. ಏನದು? ಸಾವಿರ ದಳದ ಕಮಲದಲ್ಲಿ ತಾನಿಪ್ಪನು. ಯೋಗ ಒಂದು ಪರಿಭಾಷೆಯಲ್ಲಿ ಮಾತಾಡುತ್ತದೆ. ಏನು ಯೋಗದ ಪರಿಭಾಷೆ? ನಮ್ಮ ಮೆದುಳನ್ನು, ನಮ್ಮ ಸಹಸ್ರಾರವನ್ನು ಸಾವಿರ ದಳದ ಕಮಲ ಅರಳಿರುವ ಪುಷ್ಪ ಎಂಬುದಾಗಿ ಯೋಗದ ಪರಿಭಾಷೆಯಲ್ಲಿ ಹೇಳಲಾಗ್ತದೆ. ನಮ್ಮ ಮೆದುಳನ್ನು ಸಹಸ್ರಾರ ಎಂತಲೂ, ಈ ಸಹಸ್ರಾರದಲ್ಲಿ ಸಾವಿರ ದಳದ ಕಮಲ ಪುಷ್ಪ ಅರಳಿದೆ ಎಂತಲೂ ಯೋಗದ ಪರಿಭಾಷೆಯಲ್ಲಿ ವಿವರಿಸಲಾಗುತ್ತದೆ. ನಮ್ಮ ದೇಹದೊಳಗೆ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಗ್ನೇಯ, ಸಹಸ್ರಾರ 7 ಚಕ್ರಗಳನ್ನು ಯೋಗ ಗುರುತಿಸ್ತದೆ. ಈ 7 ಚಕ್ರಗಳನ್ನು ಏನು ಗುರುತಿಸ್ತದೆ, ಈ 7 ಚಕ್ರಗಳನ್ನು ಯೋಗದಲ್ಲಿ, ಧ್ಯಾನದಲ್ಲಿ ಪರಿಣತನಾದಂಥ ಯೋಗಿ, ತಪಸ್ವಿ ಅವುಗಳನ್ನು ಚಾಲನೆಗೊಳಿಸ್ತಾನೆ. ಅದನ್ನು ಇಂಗ್ಲೀಷ್ನಲ್ಲಿ ಜನರೇಟ್ ಅಂತಾರೆ. ಯಾವುದನ್ನು ಕ್ರಿಯಾಶೀಲಗೊಳಿಸಲಾಗ್ತದ ಆಗ ಈ ಮೂಲಾಧಾರ ಚಕ್ರದಿಂದ ಸಹಸ್ರಾರದವರೆಗೆ ಅವನಲ್ಲಿ ಉಂಟಾದ ಚೈತನ್ಯ ಶಕ್ತಿ ಸಹಸ್ರಾರದಲ್ಲಿ ಬಂದು ಮುಟ್ತದೆ. ಯಾವಾಗ ಸಹಸ್ರಾರದಲ್ಲಿ ಅವನು ಶಕ್ತಿ ಚೈತನ್ಯ ಬಂದು ಮುಟ್ತದೆ ಆಗ ಅಲ್ಲಿ ಸಹಸ್ರದಳದ ಕಮಲ ಅರಳುತ್ತದೆ ಎಂಬುದಾಗಿ ಯೋಗದ ಪರಿಭಾಷೆಯಲ್ಲಿ ಹೇಳಲಾಗ್ತದೆ. ಅದನ್ನು ಅಲ್ಲಮ ಪ್ರಭುದೇವರು ಈ ಸಹಸ್ರದಳದ ಕಮಲದ ಆನಂದವನ್ನು ಈ ವಚನದೊಳಗೆ ವಿವರಿಸ್ತಾ ಇದ್ದಾರೆ. ಅವರು ನಾ ಎಲ್ಲಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಸಾವಿರ ದಳದ ಕಮಲದಲ್ಲಿ ತಾನಿಪ್ಪನು ಕೆಂದಾವರೆ ಪುಷ್ಪದ ನೇಮವೆಂತೋ ಕೆಂದಾವರೆ ಪುಷ್ಪದ ನೇಮವೆಂತೋ. ನಾನು ಸಾವಿರ ದಳದ ಕಮಲದಲ್ಲಿ ನಾನು ತನ್ಮಯನಾಗಿದ್ದೇನೆ. ಅಲ್ಲಿಯೇ ಸಹಸ್ರಾರ ಪುಷ್ಪದ ಪೂಜೆ ನಡೆದದ ಅಂದಮೇಲೆ ಬಹಿರಂಗದಿಂದ ಕುಸುಮವನ್ನು, ತಾವರ ಹೂವನ್ನು ತಂದು ಪೂಜಿಸುವ ಅಗತ್ಯ ಏನಿದೆ? ಅಲ್ಲೇ ಸಾವಿರ ದಳದ ಕಮಲ ಅರಳಿದೆ, ಅಲ್ಲಿಯೇ ಉಪಾಸನೆ ಪೂಜೆ ನಡೆದಿದೆ. ಹೀಗಿರುವಾಗ ಬಹಿರಂಗದಿಂದ ಕೆರೆಯಲ್ಲಿ ಅರಳಿರುವ ಒಂದು ಪುಷ್ಪವನ್ನು ಬಿಡಿಸಿ ತಂದು ಪೂಜೆ ಮಾಡುವ ಅಗತ್ಯ ಏನಿದೆ? ನಾನಿರದೆ ಸಹಸ್ರಾರದಲ್ಲಿ, ನಾನಿರುವುದೇ ಸಾವಿರ ದಳದ ಕಮಲದಲ್ಲಿ ಅಂದಮೇಲೆ ಕೆಂದಾವರೆ ಕಮಲವನ್ನು ಬಿಡಿಸಿ ತಂದು ಪೂಜಿಸುವ ಅಗತ್ಯವಿಲ್ಲ. ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಮುಟ್ಟಿದ ಪರಿಮಳವ ಮುಟ್ಟದೆ ಕೊಯ್ವನೋ. ಈಗ ನಾವು ಕೆರೆಯಲ್ಲಿ ಆ ತಾವರೆಯನ್ನು ಬಿಡಿಸ್ಲಿಕ್ಕೆ ಹೋದಾಗ ಅದರ ಪರಿಮಳ ನಮಗೆ ಗೊತ್ತಾಗ್ತದೆ. ಪ್ರತಿಯೊಂದು ಹೂವಿಗೂ ತನ್ನದೇ ಆದ ಪರಿಮಳ ಇದೆ. ಈ ಕೆಂದಾವರೆ ನಮ್ಮೂರ ಕೆರೆಯಲ್ಲಿ ಏನು ಬಹಳ ಕೆಂದಾವರೆ ತಾವರೆ ಹೂಗಳು ಅರಳಿರೋವು. ಏನು ವೈಭವ ಆ ತಾವರೆ ಹೂವಿನ ವೈಭವ. ನಾವೆಲ್ಲ ಬೇಸಿಗೆ ರಸದೊಳಗೆ ದನ ಕಾಯ್ಕೆ ಹೋಗೋವು ಹುಡುಗರು.
ನಮ್ಮ ಮನೇಲಿ 25 ದನಗಳು. 2.5 ತಿಂಗಳು ನಾವೆಲ್ಲ ದನ ಕಾಯಕ್ಕೆ ಹೋಗ್ತಿದ್ವು. ದನ ಕಾಯಕ್ಕೆ ಹೋಗ್ತಿದ್ದಾಗ ಏನು ಮಾಡ್ತಿದ್ವು, ಊರು ಕೆರೆ ಇರ್ತದಲ್ಲ, ಬೇಸಿಗೆಗೆ ಅದು ಅರ್ಧ ಒಣಗೋಗಿರೋದು. ಅಲ್ಲಿ ಉಳಿದ ಒಣಗಿರ್ತಕ್ಕಂಥ ಬಯಲಿನಲ್ಲಿ ಶುಂಠಿ ಹುಲ್ಲು ಬೆಳೆದಿರೋದು. ಅಲ್ಲಿಗೆ ಸುತ್ತಮುತ್ತ ಒಂದು 7, 8, 10 ಹಳ್ಳಿಗಳು ದನಗಳಲ್ಲಿ ಬರೋವು. ಎಲ್ಲ ಅವು ಪಾಡ್ಗವು ಮೇಯ್ತಾ ಇರೋವು. ನಾವೇನು ಅವುಗಳನ್ನೇನು ಮಾತಾಡಿಸೋ ಅವಶ್ಯಕತೆ ಇಲ್ಲ. ಅಲ್ಲಿ ಬೆಳಿಗ್ಗೆ 9 ಗಂಟೆಗೆ ಬಿಟ್ಟರೆ ಸಂಜೆ 6 ಗಂಟೆ ತನಕ ಅಲ್ಲೇ ಮೇಯ್ತಿರ್ತಾವೆ. ಬೇಕಾದಂಗೆ ಶುಂಠಿ ಹುಲ್ಲು ಇರ್ತಾವೆ. ಮತ್ತು ದನ ಕೈಯವ್ರಿಗೆ ಏನು ಕೆಲಸ ಇಲ್ಲ, ಕೆರೆ ಐತಲ್ಲ, ಹೋಗಿ ಕೆರೆಗೆ ಈಜು ಬಿಟ್ಬಿಡೋದು. ಬಟ್ಟೆ ಸಮೇತ ಈಜು ಬಿದ್ದುಬಿಡೋವು ನಾವು. ಬಟ್ಟೆ ಸಮೇತವಾಗಿ ಈಜು ಬಿದ್ದು ಆ ತಾವರೆ ಹೂವು ಅರಳಿರ್ತಾವಲ್ಲ, ಅವನ್ನೆಲ್ಲ ಹೋಗಿ ಬಿಡಿಸ್ಕೊಂಬರೋವು. ಆ ತಾವರೆ ಕೆಲವು ತಾವರೆ ಕಾಯಿ ಆಗಿರ್ತದೆ, ಕೆಲವು ತಾವರೆ ಹೂವು ಬಲ್ತು ಅದರಲ್ಲಿ ತಾವರೆ ಕಾಯಿ ಆಗಿರ್ತದೆ. ಆ ತಾವರೆ ಕಾಯಿಯೊಳಗೆ ಒಂದೊಂದು ತಾವರೆ ಕಾಯಿಯೊಳಗೆ 12, 15 ತಾವರೆ ಬೀಜ ಇರ್ತಾವೆ. ಆ ತಾವರೆ ಬೀಜವನ್ನು ಒಣಗಿದ್ದನ್ನು ಕಿತ್ತು ತರ್ಬೋದು, ಹಸಿದನ್ನು ತರ್ಬೋದು. ಹಸಿದು ಕಡಲೆಕಾಯಿ ಬೀಜ ಇರ್ತದಲ್ಲ, ಹಂಗೆ ಇರ್ತದೆ. ತಾವರೆ ಬೀಜ ಹಸಿದಿದ್ದರೆ ಅದು ಕಡಲೆಕಾಯಿ ಬೀಜ ಇದ್ದಂಗೆ ಇರ್ತದೆ, ಶೇಂಗಾ ಬೀಜ ಅಂತಾರೆ ಉತ್ತರ ಕರ್ನಾಟಕದಲ್ಲಿ. ಒಣಗಿದ್ದು ಗೋಡಂಬಿ ಇರ್ತದಲ್ಲ, ಹಂಗಿರ್ತದೆ. ತಾವರೆ ಬೀಜ ಒಣಗಿದ್ದು ಗೋಡಂಬಿ ಇದ್ದಾಗಿರ್ತದೆ, ಹಸಿದು ಕಡಲೆಕಾಯಿ ಬೀಜ ಇದ್ದಂಗೆ ಇರ್ತದೆ. ನಾವು ಹಸಿದನ್ನು ತೊಗೊಂಬಂದು ಏನು ಮಾಡವು, ಮತ್ತು ಸುಡೋವು. ಈ ಕಡಲೆಕಾಯಿ ಸುಟ್ಟರೆ ಹೆಂಗಿರ್ತದೆ ಹಂಗೆ ಸುಟ್ಟು ಆ ಥರ ಆಗವು. ಅವನ್ನೆಲ್ಲ ನಾವು ದನಕಾಯಿ ಹುಡುಗರು ಬೇಕಾದಂಗೆ ಹೂವನ್ನು ಬಿಡಿಸ್ಕೊಂಬರೋದು, ಆ ತಾವರೆಕಾಯಿ ತೊಗೊಂಬರೋದು, ಹೀಗೆ ನಾವು ದಿನಗಳನ್ನು ಕಳಿತಿದ್ವು. ಆ ತಾವರೆ ಹೂವನ್ನು ಬಿಡ್ಸಕ್ಕೆ ಹೋದಾಗ ಅಲ್ಲೆಲ್ಲ ಸ್ವಲ್ಪ ಆಳ ಇರೋದು, 2 ಆಳುದ್ದ 3 ಆಳುದ್ದ ಅಂತ, ಅಂದ್ರೇನು 18 ಅಡಿ ಆಳ ಇರೋದು. ಅಲ್ಲಿ ಈಜು ಬರೋರು ಅಷ್ಟೇ ಹೋಗ್ಲಿಕ್ಕೆ ಬರ್ತದೆ. ಮತ್ತು ಅಲ್ಲೆಲ್ಲ ತಾವರೆ ಸೆತ್ತೆ ಭಾಳ ಇರ್ತದೆ. ಆ ತಾವರೆ ಸೆತ್ತಿಯೊಳಗೆ ಸಿಗಾಕೊಂಬಿಟ್ರೆ ನಾವು ಹೊರಗೆ ಬರೋಕ್ಕಾಗಲ್ಲ, ಅಲ್ಲೇ ಮುಳುಗಿ ಬಿಡ್ತೀವಿ. ಆದರೆ ನಾವೆಲ್ಲ ಈಜಿನೊಳಗೆ ಫುಟಿಂಗರು, ಹೀಗಾಗಿ ನಾವೆಲ್ಲ ಈಜು ಹೊಡ್ಕೊಂಡು ಹೋಗಿ ಅಲ್ಲೆಲ್ಲ ಬೇಕಾದಂಗೆ ಈಜು ಹೊಡೆದು ನಂತರ ತಾವರೆಕಾಯಿಯನ್ನು ಬಿಡಿಸ್ಕೊಂಬರೋವು. ಆ ತಾವರೆವನ್ನು ಬಿಡಿಸ್ಕೊಂಬಂದು ಏನು ಮಾಡೋವು, ನಾವು ಬಟ್ಟೆ ಸಮೇತ ಈಜಿಗೆ ಬಿದ್ದಿದ್ವಲ್ಲ, ಈಜಿಗೆ ಬಿದ್ದವ್ರು ಏನು ಮಾಡ್ರೆ, ಬಟ್ಟೆ ಎಲ್ಲ ಹಿಂಡ್ರೆ ಒಣಾಕ್ರ, ಸರಿ ಬರ್ರಿ ನಾವೆಲ್ಲ ಲಿಂಗ ಪೂಜೆ ಮಾಡೋಣ. ನಾನು ಲಿಂಗ ಪೂಜೆ ಮಾಡ್ಕೊಂಡು ಕೂತ್ಕೋತಿದ್ದೆ. ಅವರೆಲ್ಲ ಏನು ಮಾಡೋರು, ತಾವರೆ ಹೂವು ತಂದು ಏರಿಸೋರು. ತಾವರೆ ಹೂವು ತಂದು ಏರ್ಸೋಕ್ಕಾಗಲ್ಲ ಅಂದಾಗ ದಳವನ್ನು ಒಂದೊಂದನ್ನು ಬಿಡಿಸಿ ತಂದು ಏರಿಸೋರು. ಅವೆಲ್ಲ ದನಕಾಯಿ ಹುಡುಗರು, ಎಲ್ಲ ಶ್ರೀಮಂತರು. ಅವ್ರು ಯಾವ್ಯಾವುದೋ ಕುಲದವ್ರನ್ನೆಲ್ಲ ಇಟ್ಕೊಂಡಿರೋರು ಆಳುಗಳಾಗಿ. ನಾವು ನಮ್ಮ ಮನೇಲಿ ಅಷ್ಟೇ ನಾವು ದನ ಕಾಯಕ್ಕೆ ಹೋಗ್ತಿದ್ದವರು, ಆಳುಗಳಿರಲಿಲ್ಲ. ಏಕೆಂದರೆ ಕೆಲಸ ಜಾಸ್ತಿ. ಬೇರೆಯವರು ಎಲ್ಲ ಆಳುಗಳನ್ನು ಇಟ್ಕೊಂಡಿರೋರು. ಅವ್ರು ಯಾರೇ ಆಳುಗಳನ್ನು ಇಟ್ಕೊಂಡಿರಲಿ, ಅವ್ರನ್ನ ಬಟ್ಟೆ ಸಮೇತ ಒಳಗೆ ಕೆರೆಗೆ ಬೀಳಿಸಿದ್ನಲ್ಲ, ಮಡಿಯಾದರು, ಬಟ್ಟೆ ಒಣಾಕ್ರಿ, ಒಣಕೋತಾವ, ಬರ್ರಿ ಪೂಜೆ ಮಾಡೋಣ. ಅವ್ರನ್ನೆಲ್ಲ ಕರ್ಕೊಂಡು ಅವರೆಲ್ಲ ಒಂದೊಂದು ತಾವರೆ ಹೂವು ಎಲೆನ, ತಾವರೆ ಹೂವು ಪುಷ್ಪನ ನಮಗೆ ಲಿಂಗಕ್ಕೆ ಪೂಜೆ ಮಾಡೋರು. ಪೂಜೆ ಆದಮೇಲೆ ಮಂತ್ರ ಎಲ್ಲ ಹೇಳ್ಕೊಡ್ತಿದ್ದೆ, ವಚನಗಳೆಲ್ಲ ಹೇಳ್ತಿದ್ದೆ. ನಂತರ ಅವರಿಗೆ ಕಿತ್ಕೊಂಬಂದು ತಾವರೆಕಾಯಿ ಇರ್ತದಲ್ಲ, ಅದೇ ಎಡೆ ನೈವೇದ್ಯ ಅಂತ ತಿನ್ನು ಅಂತ ಕೊಡ್ತಿದ್ವು. ಅಂದರೆ ಇಲ್ಲಿ ಆ ತಾವರೆ ಹೂವದ ಪರಿಮಳ ಅನ್ನೋದಕ್ಕೆ ಎಲ್ಲ ವಿವರಣೆ ಕೊಡಬೇಕಾಯ್ತು. ಆ ತಾವರೆ ಹೂವು ಏನಿದೆಯಲ್ಲ, ಅದ್ರ ಪರಿಮಳ ಎಷ್ಟು ಸೊಗಸಾಗಿರುತ್ತೆ ಅಂದರೆ, ಮಲ್ಲಿಗೆ ಹೂವಿನ ಹಾಗಿರುತ್ತೆ, ಸಂಪಿಗೆ ಹೂವಿನ ಆಗಿರುತ್ತೆ. ಪ್ರತಿಯೊಂದು ಹೂವಿಗೂ ಏನು ಪರಿಮಳ ಇರ್ತದೋ ಹಾಗೆ ಪ್ರತಿಯೊಂದು ಹೂವಿಗೂ ತನ್ನದೇ ಆದ ಪರಿಮಳ ಇರ್ತದೆ. ಅದನ್ನು ಆನಂದಿಸೋದೇ ಬಹಳ ಆನಂದ. ಅದನ್ನು ಅಲ್ಲಮ ಪ್ರಭುದೇವರು ಅವರು ಹಿಂಗೆ ತಾವರೆ ಹೂವು ಕಿತ್ತಾರೆ. ಅವರು ರಾಜನ ಮಗನಾಗಿದ್ದರು. ಬಳ್ಳಿಗಾವೆಯಲ್ಲಿ ರಾಜನ ಮಗ ಅಲ್ಲಮ ಪ್ರಭುದೇವ, ಚಕ್ರವರ್ತಿಯ ಸಂಬಂಧಿಕ, ಮಹಾರಾಜನ ಸಂಬಂಧಿಕ, ಸ್ವತಃ ತಾನು ಮಹಾರಾಜನ ಮಗ. ಅಲ್ಲಿ ಎದುರಿಗೆ ಗುರುಕುಲ ಇದೆ, ಕೇದಾರೇಶ್ವರ ದೇವಾಲಯ. ಅಲ್ಲಿ ವಿದ್ಯಾಭ್ಯಾಸ ಮಾಡೋ ಕಾಲಕ್ಕೆ ಬಿಡುವಿನ ವೇಳೆಯಲ್ಲಿ ಮಧ್ಯಾಹ್ನ 1 ರಿಂದ 2 ಗಂಟೆಗೆ ಬಿಡೋರು. ಆ ಹುಡುಗರು ಏನು ಮಾಡವು, ಮಠದ ಮುಂದೆ, ದೇವಾಲಯದ ಮುಂದೆನೇ ದೊಡ್ಡ ಕೆರೆ ಇದೆ. ಈಗಲೂ ಅಲ್ಲಿ ತಾವರೆ ಹೂವು ಅದಾವೆ. 12ನೇ ಶತಮಾನದಲ್ಲೂ ತಾವರೆ ಹೂವು ಇದ್ವು, ಈಗಲೂ ಇದ್ದಾವೆ. ಈ ಹುಡುಗರು ಏನು ಮಾಡವು, ಆ ತಾವರೆ ಹೂವು ಬಿಡ್ಸೋಕೆ ಹೋಗವು. ಆ ತಾವರೆ ಹೂವು ಬಿಡಿಸ್ಕೊಂಬಂದು ಕೇದಾರೇಶ್ವರ ದೇವಾಲಯಕ್ಕೆ ಪೂಜೆಗೆ ತಂದು ಕೊಡ್ತಿದ್ರು ಗುರುಗಳಿಗೆ. ಸೋಮೇಶ್ವರ ಪಂಡಿತರು ರಾಜಗುರುಗಳು ಅವನ್ನು ತಗೊಂಬಂದು ಕೇದಾರೇಶ್ವರ ದೇವಾಲಯಕ್ಕೆ ಪೂಜೆಗೆ ಕೊಡ್ತಿದ್ರು. ಆ ಅನುಭವ ಇಲ್ಲಿ ವಚನದೊಳಗೆ ಪ್ರಕಟವಾಗಿದೆ, ಕಿತ್ತು ತಂದದ್ದು. ಆದರೆ ಇಲ್ಲಿ ಅವರು ತಪಸ್ಸಿನಲ್ಲದಾರೆ, ಏಕ್ ಜೋಗ್ ಜಲಪಾತದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಮುಟ್ಟಿದ ಪರಿಮಳವ ಮುಟ್ಟದೆ ಕೊಯ್ವನು. ತಾವರೆ ಹೂವಿಗೆ ಪರಿಮಳ ಅದ, ಈ ಸಹಸ್ರಾರದ ಕಮಲಕ್ಕೆ ಇದಕ್ಕೆ ಪರಿಮಳ ಇಲ್ಲ. ನಮ್ಮ ಮೆದುಳೇನದಲ್ಲ, ಇದನ್ನು ಸಹಸ್ರ ದಳ ತಾವರೆ ಅಂತ ಯೋಗದ ಪರಿಭಾಷೆಯಲ್ಲಿ ಕರೆದರೆ ಇದಕ್ಕೆ ಪರಿಮಳ ಇಲ್ಲ. ಆದರೆ ಇದನ್ನು ನಾನು ಪರಿಮಳ ಇಲ್ಲದೆ ಇರುವ ತಾವರೆ ಹೂವನ್ನು, 1000 ದಳದ ಈ ಕಮಲವನ್ನು ನಾನು ಗುಹೇಶ್ವರನಿಗೆ ಅರ್ಪಣೆ ಮಾಡ್ತೇನೆ. ಅದು ಎಲ್ಲದ ಅಲ್ಲೇ ಅರ್ಪಣ, ಕಿತ್ಕೊಂಡು ತಗೊಂಬಂದು ಅರ್ಪಣ ಮಾಡೋದಲ್ಲ. ಎಲ್ಲೆದು 1000 ದಳದ ಕಮಲ ಅರಳಿದೆಯೋ ಅಲ್ಲೇ ಅದು ಅವನಿಗೆ ಅರ್ಪಣ.
ಆ ಅರ್ಪಣ ಮಾಡುವ ಕಾಲಕ್ಕೆ ಆ ಪರಿಮಳವನ್ನು ನಾನು ಆಘ್ರಾಣಿಸುವುದಿಲ್ಲ, ಅದು ಅವನಿಗೆ ಅರ್ಪಣ. ಅಂದ್ರೇನು? ಇದು ಭಕ್ತಿಯ ತನ್ಮಯತೆ. ಭಕ್ತಿಯಲ್ಲಿ ಎಲ್ಲವೂ ಅವನಿಗೆ, ನನಗಲ್ಲ. ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದಾನೆಯೋ ಎಲ್ಲ ಅವನಿಗೆ ಅರ್ಪಣ. ಮುಟ್ಟಿದ ಪರಿಮಳವ ಮುಟ್ಟದೆ ಕೊಯ್ವನು ಗುಹೇಶ್ವರ ನಿಮ್ಮ ಶರಣ. ಹೂವು ಏನೋ ನನ್ನ ದರ್ಶನಕ್ಕೆ ಬಂತು, ಯೋಗದಲ್ಲಿ ಧ್ಯಾನದಲ್ಲಿ ತನ್ಮಯರಾದಂಥ ಸಂದರ್ಭದೊಳಗೆ ಹೀಗೆ ಅರ್ಪಣವನ್ನು ಪೂಜೆಯನ್ನು ನೆರವೇರಿಸಿದ್ದೇನೆ. ಈ ಪರಮಾನಂದ ಏನದ? ಇಂಥದೇ ಪರಮಾನಂದವನ್ನು ಒಬ್ಬ ಚಕ್ರವರ್ತಿಗೆ ಪ್ರಧಾನಮಂತ್ರಿ ಆಗಿದ್ದ. ಅವನು ದಂಡನಾಯಕ. 6ನೇ ವಿಕ್ರಮಾದಿತ್ಯನಿಗೆ ದಂಡನಾಯಕ. ಕಲ್ಯಾಣದಲ್ಲಿ ಅವನು ಕೊಂಡುಗುಳಿ ಅಂತೇಳಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಶಹಾಪುರದ ಹತ್ರ ಬರ್ತದೆ. ಇನ್ನೊಂದು ಕೊಂಡುಗುಳಿ ಸಿಂದಗಿ ಹತ್ರ ಬರ್ತದೆ. 2 ಕೊಂಡುಗುಳಿ ಅದಾವ. ಇವನು ಸಿಂದಗಿ ಕೊಂಡುಗುಳಿಯಲ್ಲಿ ಜನಿಸಿದವನು. ಇವರ ಅಪ್ಪ ಮಹಾದಂಡನಾಯಕ. ಇವನ ಸಹೋದರಿಯರ 2 ಗಂಡಂದಿರು, ಅವರು ದಂಡನಾಯಕರು, ಇವರು ದಂಡನಾಯಕ ಅಂದರೆ ಮಹಾರಾಜ. ಒಂದು ರಾಜ್ಯಕ್ಕೆ ಅವನು ಮಹಾರಾಜ. ಅವ್ರನ್ನೆಲ್ಲ ಚಕ್ರವರ್ತಿ ಕೈ ಕೆಳಗಡೆ ಅವ್ರನ್ನ ದಂಡನಾಯಕ ಅಂತ ಕರೀತಾರೆ. ಬಳ್ಳಿಗಾವೆಯ ದಂಡನಾಯಕ, ಬಳ್ಳಿಗಾವೆಯ ಮಹಾರಾಜ ಅಲ್ಲಮ ಪ್ರಭುದೇವ. ಅವರು ಈ ರೀತಿಯನ್ನು ಉಪಾಸನೆ, ಪೂಜೆ, ಭಕ್ತಿಯನ್ನು ಇಲ್ಲಿ ನಡೆಸ್ತಾ ಇದ್ದಾರಲ್ಲ, ಎಂಥ ಪರಮಾನಂದವನ್ನು ಚಕ್ರವರ್ತಿಯ 6ನೇ ವಿಕ್ರಮಾದಿತ್ಯನ ದಂಡನಾಯಕನಾಗಿರ್ತಕ್ಕಂಥ ಕೊಂಡುಗುಳಿ ದಂಡನಾಯಕ ಕೇಶಿರಾಜ ಭಕ್ತಿಯಿಂದ ಆ ಪರಮಾತ್ಮನನ್ನು ಹೇಗೆ ಉಪಾಸನೆ ಮಾಡಿದ್ದಾನೆ ಅದನ್ನು ಇಲ್ಲಿ ಉದಾಹರಿಸಕ್ಕೆ ಇಷ್ಟಪಡ್ತೀನಿ. ಸತ್ಯರಲ್ಲೆಲ್ಲ ಹೀಗೆ ಬಂದು ಜಗದೋತ್ಪತ್ತಿಯ ದೆಸೆಗೆ ನಾದ ಬಿಂದು ಅದು ಎಂದು ತ್ವತ್ಪದಂ ಅದು ಆನಂದ ನಿತ್ಯದಾನೆನಹೇ ಲಿಂಗವಾಗಿ ಬಂದುದು ನಿಂದು. ಈ ಕಂದ ಪದ್ಯ ಇಡೀ ಕನ್ನಡ ಸಾಹಿತ್ಯದಲ್ಲಿ ಯಾವುದೇ ಧರ್ಮದಲ್ಲಿ ಇವನೇನು ವರ್ಣನೆ ಮಾಡ್ತಾ ಇದ್ದಾನಲ್ಲ, ಎಲ್ಲೂ ಈ ಸಾಹಿತ್ಯ ಇಲ್ಲ. ಈ ಪರಮಾನಂದವನ್ನು ಯಾರೂ ವಿವರಿಸಿಲ್ಲ. ಪರಮಾತ್ಮನ ವಿವರಣೆಯನ್ನು ಯಾರೂ ಕೊಟ್ಟಿಲ್ಲ. ಈ ದಂಡನಾಯಕ ಕೇಶಿರಾಜನ ಪ್ರಭಾವ ಎಷ್ಟಿದೆ ಅಂತ ಹೇಳಿದರೆ, ಈತನ ಒಂದೊಂದು ಕಂದ ಪದ್ಯ ಬಸವಣ್ಣನವರು ಒಂದೊಂದು ವಚನ. ಅವನು ಓಂ ನಮಃ ಶಿವಾಯ ಅಂತ ಕೊಂಡುಗುಳಿ ಕೇಶಿರಾಜ ತನ್ನ ಕಂದ ಪದ್ಯವನ್ನು ಮುಕ್ತಾಯ ಮಾಡಿದರೆ, ಅದೇ ಕಂದ ಪದ್ಯ ಇವರು ಕೂಡಲ ಸಂಗಮದೇವ ಅಂತ ಮುಕ್ತಾಯ ಮಾಡ್ತಾರೆ. ಬಸವಣ್ಣನವರ 600-700 ವಚನಗಳು, ಕೊಂಡುಗುಳಿ ಕೇಶಿರಾಜನ 500 ಕಂದ ಪದ್ಯಗಳು. ಈ ಬಗ್ಗೆ ಬೇಕಾದಷ್ಟು ಬುಕ್ಸ್ ಬರೆದುಬಿಟ್ಟಿದ್ದೀನಿ, ಬೇಕಾದಷ್ಟು ಎಲ್ಲ ಕಡೆ ಪ್ರವಚನ ಮಾಡಿದ್ದೀನಿ. ಒಂದು ಉದಾಹರಣೆ ನಿಮ್ಮ ಮುಂದೆ ಕೊಡ್ತೇನೆ. ಈ ಕೇಶಿರಾಜರ ಕಂದ ಪದ್ಯವನ್ನು ವಿವರಿಸ್ತೇನೆ, ಯಾವುದೋ ಪರಮಾನಂದವನ್ನು. ಸತ್ಯರ ನೆನಹಿಗೆ ಬಂದು ಜಗದೋತ್ಪತ್ತಿಯ ದೆಸೆಗೆ ನಾದ ಬಿಂದು ಅದು ಎಂದು ತ್ವತ್ಪದಂ ಅದು ಆನಂದ ನಿತ್ಯದ ನೆನಹೇ ಲಿಂಗವಾಗಿ ಬಂದುದು ನಿಂದು. ಇಷ್ಟಲಿಂಗ ಅಂದ್ರೇನು, ಪರವಸ್ತು ಅಂದ್ರೇನು, ಪರಮೇಶ್ವರ ಅಂದ್ರೇನು ಇದರಲ್ಲಿ ವಿವರಿಸಿದ್ದಾರೆ. ಅದನ್ನು ನಂತರ ವಿವರಿಸ್ತೇನೆ. ನಂತರ ಅದರ ಆ ಕಂದ ಪದ್ಯದ ವಿವರಣೆ ಮುಂದುವರಿಸುತ್ತದೆ. ಇದು ಕಾರಣ ಕ್ರೀಲಿಂಗವೇ ಮುದದಿಂದಲಿ ಇಷ್ಟಲಿಂಗವಾಗಿ ಬಂದುದು ನಿಂದು. ಇದುವೇ ಭವವ ಕೆಡಿಸುವುದು, ಇದು ಶಿವಾನಂದವಿದು, ಇದು ಪರಮಾನಂದವಿದು. ನಮಗೆ ಪರಮಾನಂದವನ್ನು ಹೇಗೆ ಅದು ಕೊಡುತ್ತದೆ ಅನ್ನೋದನ್ನು 2ನೇ ಪದ್ಯದಲ್ಲಿ ಕೊಡ್ತಾರೆ. ಈಗ ಮೊದಲಿಗೆ ಒಂದು ದೃಷ್ಟಾಂತವನ್ನು ಕೊಡ್ತೇನೆ. ಈ ಕಂದ ಪದ್ಯ ಇವರೇನು ಬರೆದಾರಲ್ಲ, ಕೇಶಿರಾಜರು, ಕೊಂಡುಗುಳಿ ಕೇಶಿರಾಜ ದಂಡನಾಯಕ ಪ್ರಧಾನಮಂತ್ರಿ, ಇವರು 6ನೇ ವಿಕ್ರಮಾದಿತ್ಯ ಚಕ್ರವರ್ತಿಗೆ ಅವರು ಬರೆದಿರುವ ಅನೇಕ ಕಂದ ಪದ್ಯಗಳು ಬಸವಣ್ಣನವರಲ್ಲಿ ತದ್ವತ್ತಾಗಿ ವಚನಗಳಾಗಿರೋದನ್ನು ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ನಾನು ವಿವರಿಸಲ್ಲ, ಆಮೇಲೆ ನೀವೇ ವಿವರಿಸ್ಕೊಳ್ಳಿ. ಮೊದಲನೇದು ಕೇಶಿರಾಜರ ಕಂದ ಪದ್ಯ. ಅದು ಹಳೆಗನ್ನಡದಲ್ಲಿದೆ. ಪಂಪ ಕವಿ ಬರೀತಾನ, ರನ್ನ ಪಂಪ, ಆ ಹಳೆಗನ್ನಡ ಭಾಷೆಯಲ್ಲದ. ಕರಿ ಅಂಕುಶ ಕಂಜುಗುಂ ಗಿರಿ ಅಂಜುಗುಂ ಕುಲಿಶಕ್ಕೆ ತಮಂದಂ ಪರಿಗುಂ ಖರಖರ ಕಿರಣಕ್ಕೆ
ಯಮಗಂ ಪರಿವಡೆ ಪಾಪ ಓಂ ನಮಃ ಶಿವಾಯ ಎಂಬ ಪದಂ. ಇದು ಕೊಂಡುಗುಳಿ ಕೇಶರಾಜರ ಪದ್ಯ. ಇಲ್ಲಿ 3 ದೃಷ್ಟಾಂತಗಳಿದೆ. ಕರಿ ಅಂಜುಗುಂ ಅಂಕುಶಕ್ಕೆ, ಗಿರಿ ಅಂಜುಗುಂ ಕುಲಿಶಕ್ಕೆ, ತಮಂಧಂ ಪರಿಗುಂ ಕರಕರ ಕಿರಣಕ್ಕೆ, ಯಮಗಂ ಪರಿವಡೆ ಪಾಪ ಓಂ ನಮಃ ಶಿವಾಯ ಎಂಬ ಪದಂ. ಮೊದಲು ಈ ಕಂದ ಪದ್ಯವನ್ನು ವಿವರಿಸ್ಬಿಡ್ತೇನೆ. ಕರಿ ಅಂದರೆ ಆನೆ. ಆನೆ ಅಂಕುಶಕ್ಕೆ ಹೆದರುತ್ತದೆ, ಬೆಟ್ಟ ಕುಲಿಶಕ್ಕೆ ಹೆದರುತ್ತದೆ, ಕತ್ತಲೆ ಸೂರ್ಯನ ಕಿರಣಗಳಿಗೆ ಹೆದರುತ್ತದೆ, ಪಾಪ ಪರಮಾತ್ಮನ ಓಂ ನಮಃ ಶಿವಾಯ ಮಂತ್ರಕ್ಕೆ ಹೆದರುತ್ತದೆ. ಇದು ಬರೆದಿರೋದು ದಂಡನಾಯಕ ಕೇಶರಾಜ್. ಎಷ್ಟು ಸುಂದರವಾಗಿದೆಯಲ್ಲ 3 ದೃಷ್ಟಾಂತಗಳು. ಎಷ್ಟು ಚಂದ ದೃಷ್ಟಾಂತ ಕೊಟ್ಟಿದ್ದಾರಲ್ಲ. ಆನೆ ಅಂಕುಶಕ್ಕೆ ಹೆದರುತ್ತದೆ, ಬೆಟ್ಟ ಕುಲಿಶಕ್ಕೆ ಹೆದರುತ್ತದೆ, ಕತ್ತಲೆ ಸೂರ್ಯನ ಕಿರಣಗಳಿಗೆ ಹೆದರುತ್ತದೆ, ಪಾಪ ಪರಮಾತ್ಮನ ಮಂತ್ರವಾದ ಓಂ ನಮಃ ಶಿವಾಯ ಎನ್ನುವ ಮಂತ್ರಕ್ಕೆ ಹೆದರುತ್ತದೆ. ಎಷ್ಟು ಸುಂದರವಾದ ಆ ಪರಮಾತ್ಮನ ಓಂ ನಮಃ ಶಿವಾಯ ಮಂತ್ರದ ಮಹಿಮೆಯನ್ನು 3 ದೃಷ್ಟಾಂತ ಉಪಮೆಗಳನ್ನು ಕೊಟ್ಟು ಅವರು ವಿವರಿಸಿದ್ದಾರೆ. ಇದು ತದ್ವತ್ತಾಗಿ ಬಸವಣ್ಣನವರಲ್ಲಿ ಹೇಗೆ ವಚನ ಆಗಿದೆ ಅದನ್ನೇ ಮುಂದೆ ಇಡ್ತೇನೆ. ಕರಿ ಅಂಜುವುದು ಅಂಕುಶಕ್ಕಯ್ಯ, ಗಿರಿ ಅಂಜುವುದು ಕುಲಿಸಕ್ಕಯ್ಯ, ತಮಂದವಂಜುವುದು ಬೇಗಗಯ್ಯ, ಪಂಚಮಹಾಪಾತಕವಂಜುವುದು ಕೂಡಲ ಸಂಗನ ನಾಮಕ್ಕಯ್ಯ. ಅವೇ ಶಬ್ದಗಳು. ಅಯ್ಯ ಅಯ್ಯ ಅನ್ನೋದು ಬಿಟ್ಟರೆ ಅಲ್ಲಿ ಓಂ ನಮಃ ಶಿವಾಯ ಇದ್ರೆ ಅಲ್ಲಿ ಕೂಡಲ ಸಂಗಮ ದೇವ, ಅಷ್ಟೇ, ಬೇರೆ ಏನೂ ಇಲ್ಲ. ಅವೇ ಶಬ್ದ, ಅವೇ ದೃಷ್ಟಾಂತ, ಅದೇ ಉಪಮೆ. ಆದರೆ ಇನ್ನೂ ಒಂದು ದೋಷ ಆಗಿದೆ ಅವ್ರ ವಚನದೊಳಗೆ. ಇವರೇನು ಹೇಳ್ತಾರೆ, ತಮಂದ ಅಂಜುವುದು ಜ್ಯೋತಿಗಯ್ಯ ಅಂತಾರೆ. ಕತ್ತಲೆ ದೀಪಕ್ಕೆ ಹೆದರ್ತದ, ಕತ್ತಲೆ ಸೂರ್ಯನಿಗೆ ಹೆದರ್ತದೆ. ಕೇಶರಾಜರೇನು ವಿವರಿಸಿದಾರಲ್ಲ, ತಮಂದಂ ಪರಿಗುಂ ಕರಕರ ಕಿರಣಕ್ಕೆ, ಕರ ಅಂದರೆ ಸೂರ್ಯ, ಸೂರ್ಯನ ಕಿರಣಗಳಿಗೆ ಕತ್ತಲೆ ಹೆದರ್ತದೆ, ದೀಪಕ್ಕೆ ಕತ್ತಲೆ ಹೆದರದಲ್ಲ. ಹೀಗೆ ಎಂಥ ಅನೇಕ ಕಂದ ಪದ್ಯಗಳನ್ನು ಮಹಾತ್ಮ ಬರೆದಿದ್ದಾನೆ. ಬರೆದಿರೋದಷ್ಟೇ ಅಲ್ಲ, ಮೊದಲನೇ ಸಲ ಕಂದ ಪದ್ಯಗಳನ್ನು ನಾವು ಓದಿದಾಗ ಹಾಲನ್ನು ಕಾಯಿಸಿದರೆ ಹೇಗೆ ಕೆನೆಗಡ್ತದಲ್ಲ, ಹಾಗೆ ಅಲ್ಲಿ ಭಕ್ತಿ ಕೆನೆಗಟ್ಟಿ ತುಂಬಿದೆ. ಅದನ್ನು ಓದಿದರೆ ನಮ್ಮಲ್ಲಿ ಭಕ್ತಿ ತಾನೇ ಅರಳಿಬಿಡುತ್ತದೆ. ಅಂತಹ ಅಮೋಘವಾದ ಭಕ್ತಿಯನ್ನು ದಂಡನಾಯಕ ಕೇಶರಾಜ ತಾನು ಬರೆದಿರುವ ಪ್ರತಿಯೊಂದು ಕಂದ ಪದ್ಯದಲ್ಲಿ ವಿವರಿಸಿದ್ದಾನೆ. ಈಗ ಅವರು 2 ಕಂದ ಪದ್ಯಗಳನ್ನು ಹೇಳಿದೆ. ಅಲ್ಲಮಪ್ರಭುದೇವರು ಸಹಸ್ರಾರದಲ್ಲಿ ಪರಮಾನಂದವನ್ನು ಅನುಭವಿಸಿದರು. ಅದೇ ಪರಮಾನಂದವನ್ನು ನಮಗೆ ಹೇಗೆ ದೊರೀತದೆ ಅನ್ನೋದನ್ನು ಅವರು ವಿವರಿಸಿರುವ 2 ಕಂದ ಪದ್ಯಗಳನ್ನು ಮುಂದೆ ಇಡ್ತೇನೆ. ಏನು ಅವರು ಹೇಳ್ತಾರೆ?